ನಮಃ ಶಿವಾಯ. ಹರ ಹರ ಶಿವ ಶಿವ ಶಂಭೋ ಶಂಕರ ನಂಜುಂಡೇಶನ ಶರಣು. ಹರ ಓಂ ನಮಃ ಶಿವಾಯ. ಶಿವ ಶಿವ ಹರ ಹರ ಹೇಮಕೂಟಧರ ವಿರೂಪಾಕ್ಷನೇ ಶರಣು. ಶಿವ ಓಂ ನಮಃ ಶಿವಾಯ. ರುದ್ರಂ ನಮಃ ಶಿವಾಯ, ಭದ್ರಂ ನಮಃ ಶಿವಾಯ, ಭುವನಂ ನಮಃ ಶಿವಾಯ, ಸರ್ವಂ ನಮಃ ಶಿವಾಯ. ನಮಃ ಶಿವಾಯ. ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಶರೋನ್ನವರಾತ್ರಿ. ಉಡುಪಿ ಜಿಲ್ಲೆಯ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯವು ಅತ್ಯಂತ ಮನೋಹರ ದೃಶ್ಯಗಳಿಂದ ತುಂಬಿದೆ. ಉಡುಪಿ, ಬ್ರಹ್ಮಾವರ, ಮಂದಾರ್ತಿ ಹೆಬ್ರಿ ಮಾರ್ಗವಾಗಿ ಬರುವ ಈ ಸುಂದರ ದೇವಾಲಯವು ನವೀನ ವಿಮಾನ ಗೋಪುರವನ್ನು ಆಧುನಿಕವಾಗಿ ಹೊಂದಿದೆ. ಶರೋನ್ನವರಾತ್ರಿಯ 9 ದಿನಗಳಲ್ಲಿ ದಿನಕ್ಕೊಂದರಂತೆ ದೇವಿ ಅಲಂಕಾರಗೊಂಡು ಪೂಜಿಸಲ್ಪಡುತ್ತಾಳೆ. ದೇವಸ್ಥಾನದ ಆಡಳಿತ ಟ್ರಸ್ಟಿಯಾದ ಶ್ರೀ ಧನಂಜಯ ಶೆಟ್ಟಿಯವರು ಶ್ರೀದೇವಿಯ ಸನ್ನಿಧಿಯಲ್ಲಿ ಜರುಗಲಿರುವ ಚಂಡಿಕಾ ಹೋಮದ ಮುಹೂರ್ತಕ್ಕಾಗಿ ಸಂಪ್ರದಾಯದಂತೆ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಚಂಡಿಕಾ ಹೋಮಕ್ಕಾಗಿ ಸಪತ್ನಿ ಸಹಿತವಾಗಿ ಸಂಕಲ್ಪ ಮಾಡಿದರು. ನಾಗರಾಜ ಶಂಖಚೂಡನ 5 ಮಂದಿ ಪುತ್ರಿಯರಾದ ದೇವರತಿ, ನಾಗಾರತಿ, ಚಾರುರತಿ, ಮಂದರತಿ, ನೀಲರತಿಯವರು ನಂದಿಯ ಶಾಪದಿಂದಾಗಿ ಭೂಲೋಕದಲ್ಲಿ ಬಿದಿರಿನ ಮೆಳೆಯಲ್ಲಿ ವಾಸಿಸುತ್ತಿದ್ದಾಗ ಅಕಸ್ಮಾತ್ತಾಗಿ ವನವೆಲ್ಲ ಕಾಡ್ಗಿಚ್ಚಿನಿಂದ ಆವರಿಸಿದಾಗ ನಮ್ಮನ್ನು ರಕ್ಷಿಸಿರಿ, ರಕ್ಷಿಸಿರಿ ಎನ್ನುವ ಆರ್ತನಾದ ಕೇಳಿ ಈ ದಾರಿಯಾಗಿ ರಾಜಭ್ರಷ್ಟನಾಗಿ ಬರುತ್ತಿದ್ದ ಆವಂತಿಯ ದೇವವರ್ಮನು ಇವರನ್ನು ಬಟ್ಟೆಯೊಂದರಲ್ಲಿ ಹಿಡಿದು ಮುಂದೆ ಬರುತ್ತಿದ್ದಾಗ ಹಿರಿಯವಳಾದ ದೇವರತಿ ಹೋಗಿ ಹುತ್ತ ಸೇರಿಕೊಂಡ ಸ್ಥಳ ಅರಸಮ್ಮಕಾನ ಎಂಬ ಹೆಸರಿನಿಂದಲೂ, ಎರಡನೆಯವಳಾದ ನಾಗರತಿ ಸೇರಿಕೊಂಡ ಸ್ಥಳ ನಾಗರತಿ ಕಾನವೆಂತಲೂ, ಚಾರುರತಿ ಸೇರಿಕೊಂಡ ಕಾಡು ಚಾರುಹಾಡಿ ಎಂತಲೂ, ಇಂದು ಚೋರಾಡಿ ಎಂತಲೂ ಕರೆಯಲ್ಪಡುತ್ತದೆ. 4ನೆಯವಳು ಸೇರಿಕೊಂಡ ಜಾಗ ಮಂದರತಿ ಎಂತಲೂ, ಈಗ ಮಂದಾರ್ತಿ ಎಂದು ಕರೆಯಲ್ಪಡುತ್ತದೆ. 5ನೆಯವಳಾದ ನೀಲಾರತಿ ಸೇರಿಕೊಂಡ ಜಾಗ ನೀಲಾವರವೆಂದು ಪ್ರಸಿದ್ಧಿ ಪಡೆಯಿತು. ದೇವಾಲಯದ ಮುಂಭಾಗದಲ್ಲಿ ಸುಂದರವಾದ ತಿಳಿ ನೀರಿನ ಸಲಿಲವಿದೆ. ಶ್ರೀಕ್ಷೇತ್ರದ ಪರಿವಾರ ದೇವತೆಗಳಲ್ಲಿ ಪ್ರಮುಖನಾಗಿ ವೀರಭದ್ರ ದೇವರಿದ್ದಾರೆ. ಕಾಷ್ಠದಿಂದ ಕೆತ್ತಿದ ಸುಂದರ ವಿಗ್ರಹವಾಗಿದ್ದು ಪ್ರತಿದಿನ ನಿತ್ಯ ಪೂಜೆ ಇದಕ್ಕೆ ಸಲ್ಲುತ್ತದೆ. ಮಹಾಕಾರಣಿಕ ದೈವ ಕಲ್ಲುಕುಟಿಗ ದೈವಕ್ಕೂ ಪೂಜೆ ಸಲ್ಲುತ್ತದೆ. ತುಳುನಾಡಿನ ಮಹಾದೈವ ಬೊಬ್ಬರಿಯ ದೈವದ ಸಾನ್ನಿಧ್ಯವೂ ಇಲ್ಲಿದ್ದು ಅದಕ್ಕೂ ನಿತ್ಯ ಪೂಜೆಯಾಗುತ್ತಿದೆ. ಶ್ರೀ ನಾಗದೇವರಿಗೂ ಪೂಜೆಯಾಗುತ್ತಿದೆ. ಹಾಯ್ಗುಳಿ,
ಹುಲಿದೇವರು ಮತ್ತು ನಂದಿಕೇಶ್ವರ ದೇವರಿಗೂ ಪೂಜೆಯಾಗುತ್ತಿದೆ. ಈಶಾನ್ಯ ಪಾರ್ಶ್ವದಲ್ಲಿರುವ ಕ್ಷೇತ್ರಪಾಲನೂ ಇಲ್ಲಿ ಪೂಜಿಸಲ್ಪಡುತ್ತಾನೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಎದುರು ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ಗುಡಿ ಇದ್ದು ಪ್ರತಿ ವರ್ಷ ಇಲ್ಲಿ ಮಾರಿ ಪೂಜೆ ನಡೆಯುತ್ತದೆ. ಚಂದಿರ ಸುಂದರಿ ಇಂದಿರೆ ಶಂಕರಿ ಫಣಿಮಯ ಮಂದಿರೆ ಮಂದರತಿ ವಂದಿತೆ ನಂಬಿಕೆ ವೃಂದೆ ಸ್ವರೂಪಿಣಿ ಎಂತು ನ ಪೊಗಳಲಿ ಸುಂದರತೆ. ಪಂಕಜಲೋಚನೆ ಶಂಕರ ನರಸಿಯೆ ಬಿಂಕದ ಕೌಸ್ತುಭೆ ಚಂದ್ರಮತಿ ಜಯ ಜಯ ಹೇ ಫಣಿ ಕನ್ನಿಕೆ ಭಗವತಿ ದುರ್ಗೆ ಸರ್ವೇಶ್ವರಿ ಮಂದರತಿ. ಅಕ್ಷರ ರೂಪಿಣಿ ಕುಕ್ಷಿಯ ಧಾರಿಣಿ ಯಕ್ಷಗಾನ ಪ್ರಿಯ ರಕ್ಷಕಿಯೇ ಅಕ್ಷತೆ ತೋಷಿಪೆ ಅಕ್ಷಯ ವರ ಪ್ರದಿ ಭಿಕ್ಷಿಪ ಭಕ್ತರ ರಕ್ಷಿಪಳೆ. ಲಕ್ಷ್ಮಿ ಸರಸ್ವತಿ ವಕ್ಷಸ್ಥಲಾ ಸಖಿ ಮಕ್ಷ ವಿಲಾಸಿನಿ ದಕ್ಷ ಸುತೆ ಜಯ ಜಯ ಹೇ ಫಣಿ ಕನ್ನಿಕೆ ಭಗವತಿ ದುರ್ಗೆ ಸರ್ವೇಶ್ವರಿ ಮಂದರತಿ. ಅಂಗಜ ರೂಪಿಣಿ ಶೃಂಗ ನಿವಾಸಿನಿ ಭೃಂಗ ಕುಂತಳೆ ಮಂಗಳೆಯೇ ಅಂಗನಿ ನಿನ್ನಯ ಸುಂದರ ವದನದಿ ಅರುಣ ನರಂಗಿದೆ ಸಿಂಗರಿಯೇ. ರಂಗನ ಸೋದರಿ ಭಂಗ ನಿವಾರಿಣಿ ರಂಗನಾಯಕಿಯೇ ಕಂಗೊಳಿತೆ ಜಯ ಜಯ ಹೇ ಫಣಿ ಕನ್ನಿಕೆ ಭಗವತಿ ದುರ್ಗೆ ಸರ್ವೇಶ್ವರಿ ಮಂದರತಿ. ಶ್ರೀಕರಿ ಶುಭಕರಿ ಹೇಮಾಲಂಕರಿ ಚಂದ್ರಕಲಾಧರಿ ಶಂಕರಿಯೇ ಉರಗ ಭಯಂಕರಿ ದುಷ್ಟ ಭಯಂಕರಿ ರುಜಿನ ಭಯಂಕರಿ ಇಲ್ಲಿಂದ ತುಸು ದೂರದಲ್ಲಿರುವ ಬಾರಾಳಿ ಎಂಬ ಸ್ಥಳದಲ್ಲಿ ಮಹಾಗಣಪತಿಯ ದೇವಸ್ಥಾನವಿದ್ದು ದೇವಾಲಯದ ಯಾವುದೇ ಶುಭ ಸಮಾರಂಭಗಳಲ್ಲಿ ಬಾರಾಳಿಯ ಗಣಪತಿಯನ್ನು ಪೂಜಿಸುವುದಲ್ಲದೆ ಇಲ್ಲಿಯ 4 ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಗಳು ಮೇಳದ ತಿರುಗಾಟದ ಪ್ರಥಮ ಸೇವೆಯಾಟದಲ್ಲಿ ಇಲ್ಲಿಯೇ ಗೆಜ್ಜೆ ಕಟ್ಟಿ ಕುಣಿಯುತ್ತಾರೆ. ಚಂಡಿಕಾ ಯಾಗಕ್ಕೆ ಪೂಜೆ. ಚಂಡಿಕಾ ಯಾಗಕ್ಕೆ ವಸ್ತ್ರದಾನ, ಪಂಚಾಮೃತ ಇತ್ಯಾದಿಗಳ ಹವನ ಮಾಡಲಾಯಿತು. ಬಾಳೆಹಣ್ಣಿನ ಸಹಿತ ಹಣ್ಣು ಹಂಪಲು, ಕಬ್ಬು, ತುಪ್ಪ ಇತ್ಯಾದಿ ಸಮರ್ಪಣೆ. ಮತ್ತು ಪೂರ್ಣಾಹುತಿ, ಮಹಾಪೂಜೆ. ಪ್ರಸನ್ನ ಚಿತ್ತಳಾದ ಜಗದೇಶ್ವರಿ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿಗೆ ಮಹಾಪೂಜೆಯಾಗುತ್ತಿದೆ.
ಸಿರಿ ತಪ್ಪಲಲ್ಲಿಯೇ ಶಿಲ್ಪ ಕಲಾಕೃತಿ ಗೋಪುರ. ಮುಗಿಲ ಚುಂಬಿಸೋ ತೆರೆದ ಕಟ್ಟಿದೆ ಪಂಚಕಲಶದ ಸಿಂಗಾರ. ಮುಗಿಲ ಚುಂಬಿಸೋ ತೆರದಿ ಕಂಡಿದೆ ಪಂಚಕಲಶದ ಸಿಂಗಾರ. ಕಂಬ ಕಂಬದ ವಾಸ್ತುಶಿಲ್ಪವು ಸಾರಿದೆ ದೇವಿಯ ಅವತಾರ, ಸಾರಿದೆ ದೇವಿಯ ಅವತಾರ. ಎಂಥ ಅಂದ ಎಂಥ ಚಂದ ವರ್ಣಿಸಲೆನಿತಮ್ಮ. ಭವ್ಯ ಮಂದಿರ ಮಂದರತಿಯ ದಿವ್ಯ ನೆಲವಮ್ಮ. ಭವ್ಯ ಮಂದಿರ ಮಂದರತಿಯ ದಿವ್ಯ ನೆಲವಮ್ಮ. ಕಾನಂಗಿ ಶ್ರೀನಿವಾಸ ದೇವಸ್ಥಾನದ ಬ್ರಹ್ಮೋತ್ಸವ ಉಡುಪಿ ಜಿಲ್ಲೆಯ ಕಾರ್ಕಳ ಹೆಬ್ರಿ ಮಾರ್ಗವಾಗಿ ಸಿಗುವ ಮುಜೂರ್ನಿಂದ 3 ಕಿಲೋಮೀಟರ್ಗಳ ದೂರದಲ್ಲಿ ಕಾನಂಗಿ ಸಪ್ತಗಿರಿ ಶ್ರೀ ಶ್ರೀನಿವಾಸ ದೇವಸ್ಥಾನ ಅತ್ಯಂತ ರಮಣೀಯ ಪ್ರದೇಶದಲ್ಲಿದೆ. ಒಂದೆಡೆ ಪಶ್ಚಿಮ ಘಟ್ಟಗಳ ಸಾಲು, ಸುತ್ತಮುತ್ತ ಹಲವಾರು ಗುಡ್ಡ ಬೆಟ್ಟಗಳು, ಕಂಗು ತೆಂಗುಗಳ ತೋಟಗಳು, ಪಚ್ಚನೆಯ ಬಯಲು ಗದ್ದೆಗಳ ರಮಣೀಯ ದೃಶ್ಯಗಳನ್ನೊಳಗೊಂಡ ಶ್ರೀನಿವಾಸ ದೇವಸ್ಥಾನದ ಬ್ರಹ್ಮೋತ್ಸವವು ಭಕ್ತರನ್ನು ಪುಲಕಿತಗೊಳಿಸಿತು. ಸಾಕ್ಷಾತ್ ತಿರುಪತಿಯ ಶ್ರೀನಿವಾಸನ ವಾಸಸ್ಥಾನವನ್ನು ನೆನಪಿಸುವ ಕಾನಂಗಿಯ ಶ್ರೀನಿವಾಸ ದೇವರು ಪ್ರಸನ್ನ ಚಿತ್ತದಿಂದ ಭಕ್ತರನ್ನು ಆಕರ್ಷಿಸುವುದಲ್ಲದೆ ಅವರ ಮನೋಭೀಷ್ಟವನ್ನು ಪೂರೈಸುತ್ತಿದ್ದಾನೆ. ಧ್ವಜಸ್ತಂಭದಲ್ಲಿ ಗರುಡ ಧ್ವಜವನ್ನು ಏರಿಸುವ ಮೂಲಕ ಆರಂಭಗೊಂಡ ಬ್ರಹ್ಮೋತ್ಸವದ ವಿಧಿ ವಿಧಾನಗಳು, ಉತ್ಸವಗಳು ಧ್ವಜ ಅವರೋಹಣಗೊಳಿಸುವ ತನಕ ನಡೆದವು. ಇಲ್ಲಿಯ ಪರಿವಾರ ದೇವತೆಗಳಾದ ಗಣಪತಿಗೆ ಪೂಜೆ ನಡೆಯುತ್ತಿದೆ. ಶ್ರೀ ಮಹಾಲಕ್ಷ್ಮಿಗೆ ಪೂಜೆ ನಡೆಯುತ್ತಿದೆ. ಆದಿಪರಾಶಕ್ತಿ ದುರ್ಗಾದೇವಿಗೆ ಪೂಜೆ ನಡೆಯುತ್ತಿದೆ. ಶ್ರೀ ಪದ್ಮಾವತಿ ದೇವಿಗೆ ಪೂಜೆ ನಡೆಯುತ್ತಿದೆ. ಶ್ರೀನಿವಾಸ ದೇವರ ತಾಯಿ ಬಕುಳಾದೇವಿಗೆ ಪೂಜೆ ನಡೆಯುತ್ತಿದೆ. ಯೋಗ ನರಸಿಂಹ ದೇವರಿಗೆ ಪೂಜೆ ನಡೆಯುತ್ತಿದೆ. ಕೊನೆಗೆ ಅಲಂಕಾರಗೊಂಡ ಶ್ರೀನಿವಾಸ ದೇವರಿಗೆ ಮಹಾಪೂಜೆ ನಡೆಯುತ್ತಿದೆ.
ಅಂದಿನ ಉತ್ಸವ ಮೂರ್ತಿಯಾದ ಶ್ರೀನಿವಾಸ ದೇವರ ಉತ್ಸವ ಮೂರ್ತಿಗೆ ಪೂಜೆಯಾಗುತ್ತಿದೆ. ಶ್ರೀದೇವರು ಅಂದಿನ ರಥೋತ್ಸವಕ್ಕಾಗಿ ಪರಿವಾರ ಗಣಗಳಿಗೆ ಭೂತಬಲಿ, ಸೂರ್ಯ ರಥವನ್ನೇರಿ ಪ್ರದಕ್ಷಿಣೆ ಬರುತ್ತಿದ್ದಾರೆ. ಯಕ್ಷಗಾನ ರೂಪಿ ತಟ್ಟೆರಾಯರು ಎಲ್ಲರಕ್ಕಿಂತ ಮುಂದೆ ಕುಣಿಯುತ್ತಾ ಆಕರ್ಷಣೆಗೊಳಗಾದರು. ದೇವರು ರಥವನ್ನೇರುವ ಮುನ್ನ ದರ್ಶನ ಸೇವೆಯನ್ನು ಗೈದರು. ಸರ್ವಾಲಂಕಾರಗೊಂಡ ತೇರು ಏರಿದ ದೇವರಿಗೆ ಪೂಜೆ ನಡೆಯಿತು. ರಥವನ್ನು ಒಂದು ಮಾರು ಎಳೆದು ಮುಹೂರ್ತ ಮಾಡಲಾಯಿತು. ಇಲ್ಲಿ ನವಗ್ರಹಗಳಿಗೆ ಪ್ರತ್ಯೇಕ ಗುಡಿಗಳಿದ್ದು ಆ ಗುಡಿಯ ಹತ್ತಿರ ಆಗ್ರಹಕ್ಕೆ ಸಂಬಂಧಿಸಿದ ವೃಕ್ಷಗಳನ್ನು ಬೆಳೆಸಿ ಪೂಜಿಸಲಾಗುತ್ತದೆ. ನವಗ್ರಹವನದ ಪಕ್ಕದಲ್ಲಿ ನಾಗದೇವರ ಬನವಿದ್ದು ನಾಗದೇವರಿಗೆ ತೀರ್ಥೋದಕ ಮತ್ತು ಪೂಜೆ ಮಾಡಲಾಗುವುದು. ರಾತ್ರಿ ರಂಗಪೂಜಾ ವಿಶೇಷತೆ ಇದ್ದು ಶ್ರೀನಿವಾಸ ದೇವರಿಗೆ ಪೂಜೆಯಾಗಿ ಮಹಾರಂಗ ಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ 33 ಕೋಟಿ ದೇವತೆಗಳು ಉಪಸ್ಥಿತರಿರುವರೆಂಬ ನಂಬಿಕೆ ಇದೆ. ಸಕಲ ಪೂಜೆಯನ್ನು ಕೈಗೊಂಡ ದೇವರು ರಾತ್ರಿ ರಥೋತ್ಸವಕ್ಕಾಗಿ ಬರುತ್ತಿದ್ದಾರೆ. ದೇವರು ರಥಸವಾರಿ ಮಾಡಿದರು. ದೇವರಿಗೆ ಪಲ್ಲಕ್ಕಿ ಸೇವೆ. ದೇವರನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಕುಣಿಯುತ್ತಾ ನಲಿಯುತ್ತಾ ದೇವಾಲಯಕ್ಕೆ ಪ್ರದಕ್ಷಿಣೆ ಬರುತ್ತಿದ್ದಾರೆ. ಉತ್ಸವ ಸಂಭ್ರಮ ಮುಗಿಸಿದ ಶ್ರೀನಿವಾಸ ದೇವರು ಉಯ್ಯಾಲೆಯಲ್ಲಿ ವಿಶ್ರಾಂತಿ ಪೂಜೆಗೊಳ್ಳುತ್ತಿದ್ದಾರೆ. ದೇವರಿಗೆ ಚೌರಿ ಸೇವೆ ಮಾಡಿ ಆರತಿ ಬೆಳಗಿಸಿ ಗರ್ಭಗುಡಿಯ ದ್ವಾರ ಮುಚ್ಚಲಾಗುತ್ತದೆ.
ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ 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 ಹರ ಹರ ಶಿವ ಶಿವ ಶಂಭೋ ಶಂಕರ ನಂಜುಂಡೇಶನ ಶರಣು ಹರ ಓಂ ನಮಃ ಶಿವಾಯ ಶಿವ ಶಿವ ಹರ ಹರ ಹೇಮಕೂಟಧರ ವಿರೂಪಾಕ್ಷನೇ ಶರಣು ಶಿವ ಓಂ ನಮಃ ಶಿವಾಯ